ಹಲೋ ನಮಸ್ಕಾರ ಎಲ್ಲರಿಗೂ. ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಅದು ತುಂಬ ಯೂಸ್ಫುಲ್ ಇರೋಂಥ ಪ್ರಾಡಕ್ಟ್ಗಳು ಅಂತಲೇ ಹೇಳ್ಬೋದು. ಸೊ ಒನ್ ಬೈ ಒನ್ ನಾನು ತೋರಿಸ್ತಾ ಇರ್ತೀನಿ, ಜೊತೆಗೆ ರಿವ್ಯೂ ಕೂಡ ತೋರಿಸ್ತಾ ಇರ್ತೀನಿ. ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಕೂಡ ಮಾಡಿಬಿಟ್ಟು ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು. ಸೊ ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ಬ್ರಾಸ್ಲೆಟ್ ಕಮ್ ಬ್ಯಾಂಗಲ್ ಅಂತಲೇ ಹೇಳ್ಬೋದು. ಸೊ ಇದ್ರ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಬ್ಯಾಂಗಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಬ್ರಾಸ್ಲೆಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಪೇರ್ ಆಗಿ 2 ಬರುತ್ತೆ. ಇದು ಬಂದುಬಿಟ್ಟು ನೋಡೋದಕ್ಕೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಕಣ್ಣು ಮುಚ್ಕೊಂಡು ಕೂಡ ಬೈ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎರಡನೇ ಪ್ರಾಡಕ್ಟ್ ಬಂದುಬಿಟ್ಟು ಇದು ಬೇಬಿ ಫೈಂಡ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಏನು ಹೇರ್ ಕ್ಲಿಪ್ಸ್ ವಿತ್ ಇದಕ್ಕೆ ಹೇರ್ ಕ್ಲಿಪ್ಸ್ ಜೊತೆಗೆ ಗಿಫ್ಟಾಗಿ ಬಂದಿದ್ದು ಈ ಒಂದು ಇಯರಿಂಗು, ಬೇಬಿ ಇಯರಿಂಗ್ಸು. ಬೇಬೀಸ್ ಆದರೂ ಯೂಸ್ ಮಾಡ್ಬೋದು, ಬಿಲೋ 10ಗಿಂತ ಅಂದರೆ ಯಾವ ಏಜಲ್ಲಾಗಿದ್ದರೂ ಕೂಡ ಅಂತಹ ಏಜ್ ಅವರು ಕೂಡ ಈ ಒಂದು ಫ್ರೀ ಗಿಫ್ಟ್ ಏನು ಬಂದಿದೆ ಇಯರಿಂಗ್ಸ್ನ ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕ್ಲಿಪ್ಗಳು ಬಂದುಬಿಟ್ಟು ಏನು ನಮಗೆ ಏನೋ ಕ್ರೀಮಿ ಆಗಿರುವಂಥ ಕ್ಲಿಪ್ಸು ಜೊತೆಗೆ ಚಾಕ್ಲೇಟ್ ಆಗಿರುವಂಥ ಕ್ಲಿಪ್ಸ್ಗಳು, ಅಂದರೆ ಆ ಒಂದು ಶೇಡಲ್ಲಿ ಈ ಒಂದು ಕ್ಲಿಪ್ಸ್ಗಳಿರೋವಂಥದ್ದು. ಸೊ ನಿಮ್ಮ ಮಕ್ಕಳಿಗೆ ಈ ಥರ ಕ್ಲಿಪ್ಗಳು ತುಂಬ ಬೇಗನೆ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಕಣ್ಣು ಮುಚ್ಕೊಂಡು ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಬ್ಯಾಂಗಲ್ಸು. ಸೊ ಒಂದೇ ಇದಕ್ಕೆ ಈ ರೀತಿ 2 ರೀತಿಯಾಗಿ ಬ್ಯಾಂಗಲ್ ಅಟ್ಯಾಚ್ ಆಗಿರೋವಂಥದ್ದು. ಸೊ ಈಗ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂಥೇಳಿ. ಆ್ಯಂಡ್ ಇದು ಕೂಡ ಅಷ್ಟೇ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಲೈಕ್ ದೃಷ್ಟಿಮಣಿ ಅಂತ ಹೇಳ್ತಾರಲ್ಲ ಆ ಥರ ಈ ಒಂದು ಬ್ರಾಸ್ಲೆಟ್ ಅಂತಲೇ ಹೇಳ್ಬೋದು. ಹಾಕೊಂಡ್ಮೇಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಲೇಡೀಸ್ಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಇದು ಕೂಡ ನಿಮಗೆ ಬ್ರಾಸ್ಲೈಟೇ. ಸೊ ಇದು ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇದನ್ನು ನಾವು ವೇರ್ ಮಾಡಿದಾಗ ಯಾರಿಗೂ ಕೂಡ ಇದು ಏನೋ ಈ ಥರ ಲೋ ಪ್ರೈಸ್ಗೆ ತೊಗೊಂಡಿದ್ದೀವಿ ಆ ಥರ ಅನಿಸೋದಿಲ್ಲ. ಇದು ನೋಡೋದಕ್ಕೆ ಯಾವ ಥರ ಇದೆ ಅಂತಂದರೆ ತೇಟ್ ಬಂಗಾರ ಬ್ರಾಸ್ಲೈಟ್ ಟೈಪಲ್ಲೇ ಅನಿಸುತ್ತೆ, ಗೋಲ್ಡ್ ಬ್ರಾಸ್ಲೈಟ್ ಅಂತಲೇ ಅನಿಸುತ್ತೆ. ಸೊ ಇದು ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ಇದನ್ನು ಕೂಡ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಕೈಗಳಿಗೆ. ಆ್ಯಂಡ್ ಫಿಫ್ತ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ನೆಕ್ ಪೀಸ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಹೇಳ್ತೀನಿ, ನೀವು ಯಾವುದೇ ಒಂದು ಸ್ಯಾರಿ ವೇರ್ ಮಾಡಬೇಕು ಅಂದರೆ ಯಾವುದಾದ್ರೂ ಆಗಿರಲಿ, ಸ್ಯಾರಿ ಕಾಟನ್ ಆಗಿರಲಿ, ಸಿಲ್ಕ್ ಆಗಿರಲಿ ಅಥವಾ ರೇಷ್ಮೆ ಸ್ಯಾರಿ ಆಗಿರಲಿ, ಯಾವುದೇ ಒಂದು ಸ್ಯಾರಿ ಹಾಕ್ಕೊಂಡ್ರೂ ಕೂಡ ಈ ಒಂದು ನೆಕ್ ಪೀಸ್ನ ಮರೆಯೋದಕ್ಕೆ ಹೋಗಬೇಡಿ. ಅಷ್ಟು ಚೆನ್ನಾಗಿ ಕಾಣುತ್ತೆ ನಿಮ್ಮ ಒಂದು ಔಟ್ಫಿಟ್ಗೆ, ಜೊತೆಗೆ ಈ ಒಂದು ನೆಕ್ ಪೀಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ತುಂಬ ಲುಕ್ಕಾಗಿ ಕೂಡ ಕಾಣುತ್ತೆ. ಈವನ್ ಅದರ ಇಯರಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದ್ರದ್ದು ಮ್ಯಾಚಿಂಗ್ ನೆಕ್ ಪೀಸ್ಗೆ ಹಾಕಬೇಕು ಅಂತ ಏನಿಲ್ಲ. ಯಾವುದೇ ಒಂದು ಔಟ್ಫಿಟ್ ಆಗಬೇಕು ಅಂದರೆ ಅಥವಾ ಬೇರೆ ರೀತಿ ಕಾಲೇಜ್ಗೆ ಹೋಗೋವಂಥ ಗರ್ಲ್ಸ್ ಆಗಿರ್ಬೋದು, ಸೊ ಯಾವುದೇ ಒಂದು ಔಟ್ಫಿಟ್ನ ನಾವು ವೇರ್ ಮಾಡಿದ್ರು ಅದಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಿಕ್ಸ್ತ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ಏನು ಏರ್ ಆಕ್ಸೆಸರೀಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲ ಗೊತ್ತು, ಯಾವುದೋ ಒಂದು ಮದುವೆಗಳಿಗಾಗಿರ್ಬೋದು, ಈಗ ಎಲ್ಲ ಮದುವೆಗಳು ಬರ್ತಾ ಇದೆ, ಅದೆಲ್ಲರೂ ಕೂಡ ಗೊತ್ತು. ಸೊ ಮದುವೆಗಳಿಗೆಲ್ಲ ಎಲ್ಲರೂ ಕೂಡ ಲೆಹೆಂಗಾ, ಸ್ಯಾರೀಸು ಅಥವಾ ಏನೋ ಬೇರೆ ಬೇರೆ ರೀತಿಯ ಔಟ್ಫಿಟ್ಗಳನ್ನ ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಅದು ಬೆಸ್ಟ್ ಚಾಯ್ಸ್. ಅದು 2 in 1 ಕೂಡ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ಆ್ಯಂಡ್ ಸೆವೆಂತ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ವ್ಯಾಕ್ಸ್ ಸ್ಟ್ರಿಪ್ಸ್. ಸೊ ವ್ಯಾಕ್ಸ್ ಸ್ಟ್ರಿಪ್ಸ್ನ ನಾವು ಔಟ್ಸೈಡ್ ತೊಗೋಬೇಕು ಅಂತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಮನೇಲೇ ನಾವು ವ್ಯಾಕ್ಸ್ನ ಮಾಡ್ಕೋಬೇಕು ವಿತ್ ನೋ ಫ್ಲೇವರ್ ಇದು. ಸೊ ನೋ ಫ್ಲೇವರ್ ಇಲ್ಲ, ಬರೀ ವ್ಯಾಕ್ಸ್ ಸ್ಟ್ರಿಪ್ಸ್ ಅಷ್ಟೇ. ಸೊ ಒಂದು ಇದರಲ್ಲಿ 57 ಸಮಥಿಂಗ್ 58 ಸಮಥಿಂಗ್ ಇರುತ್ತೆ ಏನೋ ವ್ಯಾಕ್ಸ್ ಸ್ಟ್ರಿಪ್ಸು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಲೆಂತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತದೆ, ಅದನ್ನು ಕೂಡ ನೀವು ಬೈ ಮಾಡ್ಬೋದು. ಆ್ಯಂಡ್ 8th ಪ್ರಾಡಕ್ಟ್ ಬಂದುಬಿಟ್ಟು ಈ ಒಂದು ಬಾತ್ರೂಮ್ ಕ್ಲೀನರು. ನಿಜವಾಗ್ಲೂ ಹೇಳ್ತಿದ್ದೀನಿ, ಎಷ್ಟು ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ಅಂದರೆ ತುಂಬಾ ಚೆನ್ನಾಗಿದೆ. ಇದು ನಿಜವಾಗ್ಲೂ ಬಾತ್ರೂಮ್ ಸಮಸ್ಯೆ ಇರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈವನ್ ನಾನು ಕೂಡ ಇದನ್ನು ಟ್ರೈ ಮಾಡಿ ನೋಡಿದ್ದೀನಿ ಆ್ಯಂಡ್ ನಿಮಗೆ ರಿವ್ಯೂ ಕೂಡ ತೋರಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಆ್ಯಂಡ್ ಇದು ಬಂದುಬಿಟ್ಟು ಬಾತ್ರೂಮ್ ಕ್ಲೀನರ್ ಅಂಥೇಳಿ, ಇದರಲ್ಲೂ ಕೂಡ ಇದೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಏನು ಅಂಥೇಳಿ. ಜಸ್ಟ್ ಇದನ್ನು ತುಂಬ ರಬ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು ಸ್ಪ್ರೇ ಮಾಡಿ ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು. ಈಸಿಯಾಗಿ ಎಷ್ಟೇ ಡಸ್ಟ್ ಇದ್ದರೂ, ಎಷ್ಟೇ ಏನೋ ಗಲೀಜಿದ್ರೂ ಕೂಡ ಪೂರ್ತಿಯಾಗಿ ಕ್ಲೀನಾಗಿ ಹೋಗುತ್ತೆ. ಆ್ಯಂಡ್ ಇವನ್ ನಾನು ಕೂಡ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ಥರ ಇತ್ತು. ಸೊ ಇದನ್ನು ಜಸ್ಟ್ ಸ್ಪ್ರೇ ಮಾಡಿ ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ವಾಶ್ ಮಾಡಿದಾಗ
ಫುಲ್ಲು ಕ್ಲೀನ್ ಆಯಿತು. ನನಗೆ ಯಾವುದೇ ರೀತಿಯ ಒಂದೇನೋ ತುಂಬ ಉಜ್ಜಬೇಕು ಅಥವಾ ತುಂಬ ರಬ್ ಮಾಡಬೇಕು ಆ ಥರ ಯಾವುದೇ ರೀತಿ ಒಂದು ಫೀಲ್ ಆಗಲಿಲ್ಲ. ಈಸಿಯಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಸಣ್ಣ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಕೂಡ ನೀವು. ಸೊ ಈ ಇಷ್ಟು ಪ್ರಾಡಕ್ಟ್ಗಳು ನಿಮ್ಗೇನಾದರೂ ಬೇಕು ಅಂತಂದರೆ ಕಮೆಂಟಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಬೈ ಮಾಡಿ.